ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ HSTR ಮತ್ತು GPSTR ಪರೀಕ್ಷೆಗಳಿಗೆ ಸಹಾಯಕವಾಗಲಿ ಅಂಥೇಳಿ ಸಾಮಾನ್ಯ ವಿಜ್ಞಾನ ಅಥವಾ ಸಾಮಾನ್ಯ ಜ್ಞಾನ ಪೇಪರ್ 1 ಆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾವು 6 to 10th NCERT ಇರತಕ್ಕಂಥ ಸೋಷಿಯಲ್ ಅಂದರೆ ಸಮಾಜ ವಿಜ್ಞಾನವನ್ನು ಓದಬೇಕಾಗಿತ್ತು. ಆ ಒಂದು ವಿಷಯಕ್ಕೆ ಅನುಗುಣವಾಗಿ ನಾನು ಇವತ್ತು ಮೊದಲನೇ ಒಂದು ವಿಷಯವನ್ನು ತಗೊಂಡ್ಬಂದಿದ್ದೇನೆ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ. ಇಲ್ಲಿ ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಅಂದರೆ ಬೈಜಾಂಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ನಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಭಾರತದಲ್ಲಿ ಸಾಂಬಾರ್ ಪದಾರ್ಥಗಳು, ಶುಂಠಿ, ಬೆಳ್ಳುಳ್ಳಿ ಈ ಎಲ್ಲ ಪದಾರ್ಥಗಳನ್ನು ನಾವು ಅರಬ್ ವರ್ತಕರು ಅವುಗಳನ್ನ ಪರ್ಚೇಸ್ ಮಾಡಿ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ಅಲ್ಲಿ ಇರ್ತಕ್ಕಂಥ ಇಟಲಿಯ ವರ್ತಕರು ಅವುಗಳನ್ನ ಕೊಂಡುಕೊಂಡು ಯುರೋಪಿನ ದೇಶಗಳಲ್ಲಿ ಮಾರ್ತಾ ಇದ್ರು. ಈ ಒಂದು ಕಾನ್ಸ್ಟಾಂಟಿನೋಪಲ್ ಎಂಬ ನಗರವು ಅಂತಾರಾಷ್ಟ್ರೀಯ ಸರಕು ವಿನಿಮಯದ ಕೇಂದ್ರವಾಗಿತ್ತು. ಇದನ್ನು ನಾವು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರಿತಾ ಇದ್ವಿ. ಇಲ್ಲಿ ಪ್ರಶ್ನೆ ಯಾವ ಥರ ಬರ್ಬೋದು ಅಂತಂದರೆ, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದು ಎಂದು ಪರಿಗಣಿಸಲ್ಪಟ್ಟಿತು ಅಂತ ಕೇಳಿದರೆ ನಮ್ಮದು ಉತ್ತರ ಯಾವುದಾಗಿರಬೇಕು ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರ. ಈ ಒಂದು ವ್ಯಾಪಾರ ಕೇಂದ್ರವಾಗಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಅಟೋಮನ್ ಟರ್ಕರು 1453ರಲ್ಲಿ ಅಟೋಮನ್ ಟರ್ಕರು ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಈ ಒಂದು ವಶಪಡಿಸಿಕೊಂಡು ಅಲ್ಲಿ ಹೆಚ್ಚಿನ ತೆರಿಗೆಗಳನ್ನು ಹಾಕ್ತಾ ಹೋಗ್ತಾರು. ಅವಾಗ ಅಲ್ಲಿ ಇರ್ತಕ್ಕಂಥ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ತೊಂದರೆ ಉಂಟಾಗ್ತೈತಿ. ಆ ಒಂದು ತೊಂದರೆಯಿಂದ ಅವ್ರು ಏನು ಮಾಡ್ತಾರೋ ಅಂದರೆ ಭಾರತಕ್ಕೆ ಹೊಸ ಒಂದು ಮಾರ್ಗವನ್ನು ಕಂಡು ಹಿಡಿಬೇಕು ಅಂಥೇಳಿ ಫಸ್ಟ್ ಪೋರ್ಚುಗೀಸರ ನಾವಿಕ ವಾಸ್ಕೋಡಿ ಗಾಮ ಲಿಸ್ಬನ್ನಿಂದ ಹೊರಟು ಪೋರ್ಚುಗಲ್ ನಾವಿಕ ವಾಸ್ಕೋಡಿ ಗಾಮನು 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಪಡ ಅಥವಾ ಕಾಪಡ ಎಂಬಲ್ಲಿ ಬಂದು ತಲುಪ್ತಾನೆ. ಇಲ್ಲಿ ಪ್ರಶ್ನೆ ಯಾವ ಥರ ಬರುತ್ತೆ ಅಂತಂದ್ರೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಉತ್ತರ ವಾಸ್ಕೋಡಿ ಗಾಮ. ಇನ್ನು ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದೇ ಪ್ರಶ್ನೆ ಯಾವ ಥರ ಬಂದಿದೆ ಅಂತಂದ್ರೆ, ವಾಸ್ಕೋಡಿ ಗಾಮನು ಭಾರತದ ಯಾವ ಪ್ರದೇಶವನ್ನು ಬಂದು ತಲುಪಿದನು? ಇಲ್ಲಿ ಉತ್ತರ ಆಲ್ಮೋಸ್ಟ್ ಅಲ್ಲಿ ಕಲ್ಲಿಕೋಟೆ ಇರುತ್ತೆ, ಬಟ್ ಅಲ್ಲಿ ನಾವು ಇನ್ನೂ ಡೆಪ್ತ್ ಹೋದ್ವಿ ಅಂತಂದ್ರೆ ಅಲ್ಲಿ ಕಾಪಡ್ಡ ಎಂಬ ಪ್ರದೇಶ ಕಂಡು ಬರುತ್ತೆ. ಹೀಗೆ ಒಂದು ಪೋರ್ಚುಗೀಸರಿಂದ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾರು. ಆ ಒಂದು ಹೊಸ ಜಲಮಾರ್ಗದಿಂದ ಮತ್ತೆ ಆ ಒಂದು ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂದರೆ ಯುರೋಪಿಯನ್ನರು ಭಾರತದಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂತಂದ್ರೆ ವ್ಯಾಪಾರವನ್ನು ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಮುಂದುವರಿದು ಯುರೋಪಿನ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಪ್ರಥಮವಾಗಿ ಜಲಮಾರ್ಗದ ಮೂಲಕ ಬಂದವರು ಯಾರು ಅಂತಂದ್ರೆ ಪೋರ್ಚುಗೀಸರು. ಅದೇ ರೀತಿ ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಕೂಡ ಯಾರಾಗಿರ್ತಾರೆ ಅಂತಂದ್ರೆ ಪೋರ್ಚುಗೀಸರೇ ಆಗಿರ್ತಾರೆ. 1498ರಲ್ಲಿ ಜಲಮಾರ್ಗದ ಮೂಲಕ ಬಂದಂತಹ ಪೋರ್ಚುಗೀಸರು 1961 ಸ್ವತಂತ್ರ ಸಿಕ್ಕ ನಂತರವೂ ಅವರು ಏನು ಮಾಡ್ತಾರೋ ಅಂತಂದ್ರೆ ಕೆಲವು ವರ್ಷಗಳ ಕಾಲ ಭಾರತದಲ್ಲಿಯೇ ಇದ್ದು ತಮ್ಮ ಸಾಮ್ರಾಜ್ಯವನ್ನು ವ್ಯಾಪಿಸಿರ್ತಾರೆ. 1961 ಗೋವಾ ವಿಮೋಚನೆ ಅಂತ ಕರಿತಾ ಇದ್ದೀವಿ. 1961ರಲ್ಲಿ ಪೋರ್ಚುಗೀಸರು ಸಂಪೂರ್ಣವಾಗಿ ಭಾರತವನ್ನು ಬಿಟ್ಟು ಹೋಗ್ತಾರೆ. ಇಲ್ಲಿ ಪ್ರಶ್ನೆ ಯಾವ ಥರ ಬರಬಹುದು ಅಂತಂದ್ರೆ, ಭಾರತಕ್ಕೆ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದವರು ಯಾರು? ಭಾರತಕ್ಕೆ ಜಲಮಾರ್ಗದ ಮೂಲಕ ಬಂದಂತಹ ಯುರೋಪಿಯನ್ನರು ಯಾರು ಅಂತಂದ್ರೆ ಉತ್ತರ ಇಲ್ಲಿ ಯಾರ್ದು? ಪೋರ್ಚುಗೀಸರು ಅಂತ. ಅದೇ ರೀತಿ ಭಾರತದ ಒಂದು ಪ್ರದೇಶವನ್ನು ಅತ್ಯಂತ ಹೆಚ್ಚಿನ ಕಾಲ ಆಳಿರ್ತಕ್ಕಂತಹ ಯುರೋಪಿಯನ್ನರು ಯಾರು ಅಂತ ಕೇಳಿದ್ರು ಅಂತಂದ್ರೆ ಈ ಒಂದು ಪ್ರಶ್ನೆ GPSTR ಎಕ್ಸಾಮ್ದಲ್ಲಿ ಬಂದಿದೆ. ಆ ಥರ ಪ್ರಶ್ನೆ ಬಂದಾಗ ಉತ್ತರ ಯಾವುದು ಅಂತಂದ್ರೆ ಪೋರ್ಚುಗೀಸರು ಅಂತ. ನಮಗೆ ಕಾಮನ್ ಆಗಿ ಗೊತ್ತಿರೋದು ಭಾರತವನ್ನು 200 ವರ್ಷಗಳ ಕಾಲ ಬ್ರಿಟಿಷರು ಆಳಿದಾರ ಅಂತ. ಬ್ರಿಟಿಷರ್ಕ್ಕಿಂತ ಮುಂಚೆ ಬಂದವರು ಪೋರ್ಚುಗೀಸರು, ಅವರ ನಂತರ ಹೋದವರು ಪೋರ್ಚುಗೀಸರು. 1961 ಜಾಸ್ತಿ ಆ ಭಾರತವನ್ನು ಆಳಿದವರು ಯಾರು ಅಂತಂದ್ರೆ ಪೋರ್ಚುಗೀಸರು ಅಂತ. ನೆಕ್ಸ್ಟ್ ವಾಸ್ಕೋಡಿ ಗಾಮ ನಂತರ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದವರು ಯಾರು ಅಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಏನು ಮಾಡ್ತಾನೆ ಅಂತಂದ್ರೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ಬ್ಲೂ ವಾಟರ್ ಪಾಲಿಸಿ. ಇದನ್ನು ಜಾರಿಗೆ ತಂದವರು ಯಾರು ಅಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ. ಹಾಗಾದ್ರೆ ಈ ಬ್ಲೂ ವಾಟರ್ ಪಾಲಿಸಿ ಅಂದರೆ ಏನು? ದ ಪಾಲಿಸಿ ಎಂಪಸೈಸ್ಡ್ ಕಂಟ್ರೋಲ್ ಆಫ್ ದ ಸೀ ರಾದರ್ ದ್ಯಾನ್ ಎಕ್ಸ್ಪಾನ್ಷನ್ ಆಫ್ ಟೆರಿಟರಿ ಆನ್ ಲ್ಯಾಂಡ್.
ಸಮುದ್ರದ ಮೇಲೆ ಪ್ರಾಬಲ್ಯವನ್ನು ಸಾಧಿಸಿ ಸಮುದ್ರದ ವ್ಯಾಪಾರವನ್ನು ನಿಯಂತ್ರಿಸುವ ನೀತಿಗೆ ನಾವೇನಂತೀವಿ ಅಂತಂದ್ರೆ ಬ್ಲೂ ವಾಟರ್ ಪಾಲಿಸಿ ಅಂತ ಕರಿತಾ ಇದ್ದೀವಿ. ಈ ಒಂದು ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದವರು ಯಾರು ಅಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ. ಅದೇ ರೀತಿಯಾಗಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಸೊ ಇಲ್ಲಿ ಅಲ್ಬುಕರ್ಕು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾಗಿದ್ದಾನೆ. ಸೊ ಹಾಗಾದರೆ ಈತನ ಒಂದು ಪ್ರಖ್ಯಾತವಾಗಿರ್ತಕ್ಕಂಥ ಕಾರ್ಯ ಯಾವುದು ಅಂತಂದ್ರೆ 1510ರಲ್ಲಿ ಈ ಒಂದು ಬಿಜಾಪುರದ ಸುಲ್ತಾನರಿಂದ ಗೋವಾವನ್ನು ವಶಪಡಿಸಿಕೊಂಡು ಆ ಒಂದು ಗೋವಾವನ್ನು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಪರಿವರ್ತಿಸ್ತಾನೆ. ಸೊ 1510ರಲ್ಲಿ ವಶಪಡಿಸಿಕೊಂಡಂತಹ ಗೋವಾವನ್ನು 1961ರವರೆಗೂ ಕೂಡ ಏನಿರುತ್ತೆ ಅಂದರೆ ಆ ಒಂದು ಗೋವಾ ಪೋರ್ಚುಗೀಸರ ಆಡಳಿತದಲ್ಲಿ ಇರುತ್ತದೆ. ಸೊ ಹಾಗಾದ್ರೆ ಭಾರತದಲ್ಲಿ ಪೋರ್ಚುಗೀಸರ ನೆಲೆಗಳ್ಯಾವು? ನಾವಿಲ್ಲಿ ವಸಾಹತುಶಾಹಿಗಳಂತ ಕರಿತೀವಿ. ಸೊ ದಿಯು, ದಮನ್, ಗೋವಾ ಮತ್ತು ಬೆಸ್ಸಿನ್. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಮಾಹಿತಿಯನ್ನು ಏನು ಮಾಡಿರಿ ಅಂತಂದರೆ ಶೇರ್ ಮಾಡಿರಿ. ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೋರ್ವ ಯುರೋಪಿಯನ್ ವ್ಯಾಪಾರಿಗಳನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು.